ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವೈಜ್ಞಾನಿಕ ಅಗೆತದಿಂದಾಗಿ ಬೃಹತ್ ಗುಡ್ಡ ಕುಸಿತ. ಪ್ರದೇಶದ ಸುಮಾರು 10 ಕುಟುಂಬಗಳು ಭಯ ಭೀತಿಯಲ್ಲಿ. ಬಿಜೆಪಿ ಯುವ ಮೋರ್ಚಾ ನಾಯಕ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಯ ಬಂಧನ. ಸುಳ್ಯ ನಿವಾಸಿ ಉಮರ್ ಫಾರೂಕ್ನನ್ನು ಕೊಚ್ಚಿಯಲ್ಲಿ ಬಂಧಿಸಿದ ರಾಷ್ಟ್ರೀಯ ತನಿಖಾ ಸಂಸ್ಥೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಲೆಗಡುಕ ರಾಜಕೀಯ ಹಾಗೂ ದೇವಾಲಯ ಲೂಟಿಯ ವಿರುದ್ಧ ನಡೆಯಿತು ಸಿಪಿಐಎಂ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ. ವಿರೋಧ ಪಕ್ಷದ ನಾಯಕ ಪಿಣರಾಯಿ ವಿಜಯನ್ ಅವರಿಂದ ರ್ಯಾಲಿಯ ಉದ್ಘಾಟನೆ. ಕಡಲ್ಕೊರೆತ ನಿರಂತರ ಉಂಟಾಗುತ್ತಿರುವ ಕಾವುಗುಳಿ ಚೇರಂಗೈ ಕಡಪುರದಲ್ಲಿ ಟೆಟ್ರಾಪೋಡ್ ತಡೆಗೋಡೆ ನಿರ್ಮಿಸಬೇಕೆಂದು ಆಗ್ರಹ. ಮೊಗ್ರಲ್ ಪುತ್ತೂರು ಮಂಡಲ ಕಾಂಗ್ರೆಸ್ ಸಮಿತಿಯಿಂದ ಅಧಿಕಾರಿಗಳಿಗೆ ಮನವಿ. ಇನ್ನು ಮುಂದೆ ಬಸ್ಸಿಗಾಗಿ ಕಾಯುವಿಕೆ ಬೇಸರದ ವಿಷಯವಲ್ಲ. ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಓದಲು ಉಚಿತ ಪುಸ್ತಕಗಳ ಸೌಕರ್ಯ. ಕಾಸರಗೋಡು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಅವರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಲಪಾಡಿ ಮರಿಯಾಶ್ರಮ ಚರ್ಚ್ ಪ್ರದೇಶದಲ್ಲಿ ಅವೈಜ್ಞಾನಿಕವಾಗಿ ಅಗೆತದಿಂದ ಬೃಹತ್ ಗುಡ್ಡ ಕುಸಿದ ಘಟನೆಯೊಂದು ಸಂಭವಿಸಿದೆ. ಈ ಹಿನ್ನೆಲೆಯಲ್ಲಿ ಪ್ರದೇಶದಲ್ಲಿ ಸುಮಾರು 10 ಕುಟುಂಬಗಳು ತೀವ್ರ ಭಯ ಹಾಗೂ ಆತಂಕದಲ್ಲಿ ಬದುಕುತ್ತಿದ್ದಾರೆ. ಇದರ ಜೊತೆಗೆ ಹತ್ತಿರದ ಗ್ರಾಮ ಪಂಚಾಯತಿನ ಕುಡಿಯುವ ನೀರಿನ ಟ್ಯಾಂಕ್ ಕೂಡ ಕುಸಿಯುವ ಸ್ಥಿತಿಯಲ್ಲಿದೆ. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಲಪಾಡಿ ಮರಿಯಾಶ್ರಮ ಚರ್ಚ್ ಪ್ರದೇಶದಲ್ಲಿ ಅವೈಜ್ಞಾನಿಕ ಗುಡ್ಡ ಅಗೆತದಿಂದಾಗಿ ಬೃಹತ್ ಗುಡ್ಡ ಕುಸಿದ ಘಟನೆಯೊಂದು ಸಂಭವಿಸಿದೆ. ಈ ಪ್ರದೇಶದಲ್ಲಿ ಸುಮಾರು 10 ಕುಟುಂಬಗಳು ತೀವ್ರ ಭಯ ಹಾಗೂ ಆತಂಕದಲ್ಲಿ ಬದುಕುತ್ತಿದ್ದಾರೆ. ಇದರ ಜೊತೆಗೆ ಹತ್ತಿರದ ಗ್ರಾಮ ಪಂಚಾಯತಿನ ಕುಡಿಯುವ ನೀರಿನ ಟ್ಯಾಂಕ್ ಕೂಡ ಕುಸಿಯುವ ಸ್ಥಿತಿಯಲ್ಲಿದೆ. ಯಾವುದೇ ಅನುಮತಿ ಪಡೆಯದೆ ನಡೆಸಲಾದ ಅವೈಜ್ಞಾನಿಕ ಅಗೆತವೇ ಈ ಅನಾಹುತಕ್ಕೆ ಪ್ರಮುಖ ಕಾರಣ ಎಂದು ತಿಳಿದುಬಂದಿದೆ. ಈ ಪ್ರದೇಶದಲ್ಲಿ ವಾಸಿಸುವ ಸುಮಾರು 10 ಕುಟುಂಬಗಳ ಮನೆಗಳು ಭೂಕುಸಿತದ ಬಳಿಕ ಗಂಭೀರ ಅಪಾಯದಲ್ಲಿದೆ. ಭಾರೀ ಮಳೆ ಮುಂದುವರಿಯುತ್ತಿರುವುದರಿಂದ ಈ ಕುಟುಂಬಗಳನ್ನು ತಕ್ಷಣವೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವ ತುರ್ತು ಅವಶ್ಯಕತೆ ಇದೆ. ಕುಸಿದ ಮಣ್ಣಿನ ಬಳಿ ಇರುವ ತಲಪಾಡಿ ಗ್ರಾಮ ಪಂಚಾಯತಿನ ನೀರಿನ ಟ್ಯಾಂಕ್ ಯಾವುದೇ ಕ್ಷಣದಲ್ಲಿ ಕುಸಿಯುವ ಸ್ಥಿತಿಯಲ್ಲಿದೆ. ಇದು ಈ ಪ್ರದೇಶದ ಕುಡಿಯುವ ನೀರಿನ ಪೂರೈಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು. ಘಟನೆಯ ಗಂಭೀರತೆಯನ್ನು ಅರಿತ ತಕ್ಷಣವೇ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲಾ ಹಾಗೂ ಪಂಚಾಯತ್ ಸದಸ್ಯ ಇಲಿಯಸ್ ತೋಮಿನಾಡು ನೇತೃತ್ವದ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿತು. ಕುಟುಂಬಗಳ ರಕ್ಷಣೆ ಹಾಗೂ ತಾತ್ಕಾಲಿಕ ಪುನರ್ವಸತಿ ಕುರಿತು ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ. ಜಿಲ್ಲಾಡಳಿತ ಹಾಗೂ ಪಂಚಾಯತ್ ತಕ್ಷಣ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಅಪಾಯದಲ್ಲಿರುವ ನೀರಿನ ಟ್ಯಾಂಕ್ ಅನ್ನು ಸುರಕ್ಷಿತಗೊಳಿಸಬೇಕೆಂದು ಸ್ಥಳೀಯರು ಬಲವಾಗಿ ಒತ್ತಾಯಿಸುತ್ತಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕರ್ನಾಟಕದಲ್ಲಿ ನಡೆದ ಬಿಜೆಪಿ ಯುವ ಮೋರ್ಚಾ ನಾಯಕ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ಬಂಧಿಸಿದೆ. ಸುಳ್ಯ ನಿವಾಸಿ ಉಮರ್ ಫಾರೂಕ್ನನ್ನು ಕೊಚ್ಚಿಯಲ್ಲಿ ಬಂಧಿಸಲಾಗಿದೆ. ಇದರೊಂದಿಗೆ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 25ಕ್ಕೆ ಏರಿಕೆಯಾಗಿದೆ. ರಹಸ್ಯ ಮಾಹಿತಿಯ ಆಧಾರದ ಮೇಲೆ ಕೊಚ್ಚಿಯಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಎನ್ಐಎ ತಂಡ ಉಮ್ಮರ್ ಫಾರೂಕ್ನನ್ನು ಬಂಧಿಸಿದೆ. ಈತನ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಮತ್ತು ಜಾಮೀನು ರಹಿತ ವಾರಂಟ್ ಇತ್ತು. ಆರೋಪಿಗಳ ಬಗ್ಗೆ ಮಾಹಿತಿ ನೀಡಿದವರಿಗೆ ಎನ್ಐಎ 4 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಿತ್ತು. ನಿಷೇಧಿತ ಸಂಘಟನೆಯಾದ ಪಿಎಫ್ಐಯ ಸುಳ್ಯ ಕಚೇರಿಯಲ್ಲಿ ನಡೆದ ಕೊಲೆ ಸಂಚಿನಲ್ಲಿ ಉಮ್ಮರ್ ಫಾರೂಕ್ ಭಾಗಿಯಾಗಿದ್ದಾನೆ ಎಂದು ಎನ್ಐಎ ಕಂಡುಹಿಡಿದಿದೆ. ಕೊಲೆಗೆ ಮುನ್ನ ಬೆಳ್ಳಾರೆ ಗ್ರಾಮದಲ್ಲಿ ನಿರೀಕ್ಷಣೆ ನಡೆಸಲು ಹಾಗೂ ಕೊಲೆಗೆ ಗುರಿಯಾದ ಜನರನ್ನು ಗುರುತಿಸಲು ಉಮ್ಮರ್ ಫಾರೂಕ್ ತನ್ನ ಮೋಟಾರ್ ಸೈಕಲ್ ಅನ್ನು ಇನ್ನೊಬ್ಬ ಆರೋಪಿಗೆ ನೀಡಿದ್ದ ಎಂದು ಆರೋಪ ಪಟ್ಟಿಯಲ್ಲಿ ಹೇಳಲಾಗಿದೆ. ಪ್ರಕರಣದಲ್ಲಿ ಸಂರಕ್ಷಣೆ ನೀಡಲಾಗಿದ್ದ ಪ್ರಮುಖ ಸಾಕ್ಷಿಯನ್ನು ಕೊಲ್ಲಲು ಯತ್ನಿಸಿದ ಪ್ರಕರಣದಲ್ಲಿಯೂ ಉಮ್ಮರ್ ಫಾರೂಕ್ ಆರೋಪಿಯಾಗಿದ್ದಾನೆ ಎಂದು ಎನ್ಐಎ ತಿಳಿಸಿದೆ. ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಇನ್ನಿಬ್ಬರು ಆರೋಪಿಗಳಾದ ಅಬ್ದುಲ್ ನಾಸಿರ್ ಹಾಗೂ ನೌಶಾದ್ ಅವರನ್ನು ಎನ್ಐಎ ಕಳೆದ ವರ್ಷ ಜುಲೈನಲ್ಲಿ ಬಂಧಿಸಿತ್ತು. ಕೊಚ್ಚಿ ಹಾಗೂ ತಮಿಳುನಾಡಿನ ಹೊಸೂರಿನಲ್ಲೂ ಆರೋಪಿಗಳನ್ನು ಬಂಧಿಸಲಾಗಿದೆ. ಇದರೊಂದಿಗೆ ಇದೀಗ ಉಮ್ಮರ್ ಫಾರೂಕ್ ಅನ್ನು ಬಂಧಿಸಲಾಗಿದೆ. ಈತನ ಬಂಧನದೊಂದಿಗೆ ಪ್ರಕರಣದಲ್ಲಿ ಬಂಧಿತರಾದ ಒಟ್ಟು ಜನರ ಸಂಖ್ಯೆ 25ಕ್ಕೆ ತಲುಪಿದೆ. ಜುಲೈ 26ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಳ್ಳಾರೆಯಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಗೀಡಾಗಿದ್ದರು. ಕೋಳಿ ಅಂಗಡಿ ನಡೆಸುತ್ತಿದ್ದ ಪ್ರವೀಣ್ ಅಂಗಡಿಯನ್ನು ಮುಚ್ಚಿ ಮನೆಗೆ ಮರಳುತ್ತಿದ್ದಾಗ ದಾಳಿ ನಡೆದಿತ್ತು. ಪಾಪ್ಯುಲರ್ ಫ್ರಂಟ್ ಕಾರ್ಯಕರ್ತರ ಕೊಲೆ ಸಂಚಿನ ಭಾಗವಾಗಿತ್ತು ಈ ಅಪರಾಧ ಎಂದು ಆರೋಪ ಪಟ್ಟಿಯಲ್ಲಿ ಹೇಳಲಾಗಿದೆ. ಪ್ರಕರಣದಲ್ಲಿ ಇನ್ನೂ 2 ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಅವರಿಗಾಗಿ ಹುಡುಕಾಟ ತೀವ್ರಗೊಳಿಸಲಾಗಿದೆ ಎಂದು ಎನ್ಐಎ ತಿಳಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಲೆಗಡುಕ ರಾಜಕೀಯ ಹಾಗೂ ದೇವಾಲಯದ ಲೂಟಿಯ ವಿರುದ್ಧ ಸಿಪಿಐಎಂ ಪ್ರತಿಭಟನಾ ರ್ಯಾಲಿಯನ್ನು ಆಯೋಜಿಸಿತು. ವಿರೋಧ ಪಕ್ಷದ ನಾಯಕ ಪಿಣರಾಯಿ ವಿಜಯನ್ ರ್ಯಾಲಿಯನ್ನು ಉದ್ಘಾಟಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಲೆಗಡುಕ ರಾಜಕೀಯ ಹಾಗೂ ದೇವಾಲಯ ಲೂಟಿಯ ವಿರುದ್ಧ ಸಿಪಿಐಎಂ ಆಯೋಜಿಸಿದ ಪ್ರತಿಭಟನಾ ರ್ಯಾಲಿಯನ್ನು ವಿರೋಧ ಪಕ್ಷದ ನಾಯಕ ಪಿಣರಾಯಿ ವಿಜಯನ್ ಉದ್ಘಾಟಿಸಿದರು. ಕಾಂಜಂಗಾಡು ಟೌನ್ ಹಾಲ್ನಲ್ಲಿ ಅದ್ದೂರಿ ಸಮಾರಂಭದಲ್ಲಿ ಕಾರ್ಯಕ್ರಮ ನಡೆಯಿತು. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಬಿಜೆಪಿ ಹಾಗೂ ಸಂಘ ಪರಿವಾರದ ಸಂಘಟನೆಗಳು ಆಡಳಿತ ರಚನೆಯನ್ನೇ ನಾಶ ಮಾಡಲು ಪ್ರಯತ್ನಿಸುತ್ತಿವೆ ಎಂದು ಪಿಣರಾಯಿ ಆರೋಪಿಸಿದರು. ಎಡಪಂಥೀಯರ ಕೋರಿಕೆಯ ಮೇರೆಗೆ ಉದ್ಯೋಗ ಖಾತರಿ ಯೋಜನೆಯನ್ನು ಜಾರಿಗೆ ತರಲಾಯಿತು. ಆದರೆ ಇದನ್ನೇ ಬಿಜೆಪಿ ಹಾಳುಗೆಡವಿದೆ. ಈಗ ಈ ಯೋಜನೆಗೆ ಹಣವನ್ನು ಕೂಡ ಹಂಚಿಕೆ ಮಾಡುತ್ತಿಲ್ಲ ಎಂದು ಪಿಣರಾಯಿ ಹೇಳಿದರು. ಕೇರಳ ಆರ್ಎಸ್ಎಸ್ಗೆ ಅಡಿಪಾಯ ಹಾಕುತ್ತಿದೆ ಎಂದು ಪಿಣರಾಯಿ ಆರೋಪಿಸಿದರು. അതിസമ്പന്നരെ കൂടുതൽ സമ്പന്നരാക്കുന്നതിനുള്ള നയമാണ് കേന്ദ്ര ഗവൺമെന്റ് നടപ്പാക്കുന്നത്. ഇതിന്റെ ഭാഗമായി പലതരത്തിലുള്ള ഇളവുകൾ കോർപ്പറേറ്റുകൾക്ക് നൽകുന്നു, അതിസമ്പന്നർക്ക് നൽകുന്നു. അതോടൊപ്പം അവർ വാങ്ങുന്ന കടം, ആ കടം ഏതെങ്കിലും തരത്തിൽ ബുദ്ധിമുട്ടിന്റെ ഭാഗമായിട്ടല്ല, അവർക്ക് നൽകുന്ന സൗകര്യമുണ്ടെങ്കിൽ കടം എഴുതുന്നത് ലക്ഷക്കണക്കിന് കോടി രൂപയുടെ കടമാണ് എഴുതുന്നത്, വഴിവിട്ട് സഹായം. എന്നാൽ അതേസമയം നമ്മുടെ നാട്ടിലെ സാധാരണക്കാർക്ക് അനുവദിച്ചിരുന്ന ഒട്ടേറെ ആനുകൂല്യങ്ങളുണ്ടായിരുന്നു, അതിന്റെ ഭാഗമായുള്ള സബ്സിഡികളുണ്ടായിരുന്നു, ഓരോന്നായി ഒഴിവാക്കുകയും പാവപ്പെട്ടവരെ ഒരു തരത്തിലും വിധാനം ചെയ്യാറില്ല. ഇപ്പോ തൊഴിലുറപ്പ് പദ്ധതിയുടെ കാര്യം ഒരു ഘട്ടത്തിൽ ഇടതുപക്ഷത്തിന് ഒരു കേന്ദ്ര ഗവൺമെന്റിനെ പിന്താങ്ങാനുള്ള അവസരം ലഭിക്കും. ಜಿಲ್ಲಾ ಕಾರ್ಯದರ್ಶಿ ಎಂ ರಾಜಗೋಪಾಲ್, ಮಾಜಿ ಸಂಸದ ಪಿ ಕರುಣಾಕರನ್, ಸಿಎಚ್ ಕುഞ്ഞಂಬು, ವಿವಿ ರಮೇಶನ್, ಪಿ ಅಪ್ಪುಗುಟನ್, ರಾಜು ಮೋಹನ್, ಇ ಪದ್ಮಾವತಿ, ಬೇಬಿ ಬಾಲಕೃಷ್ಣನ್, ವಿಪಿಪಿ ಮುಸ್ತಫಾ, ಪ್ರಶಾಂತ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ಕಡಲ ಕೊರೆತ ನಿರಂತರ ಉಂಟಾಗುತ್ತಿರುವ ಕಾವುಗೊಳಿ ಚೇರಂಗೈ ಕಡಪುರದಲ್ಲಿ ಟೆಟ್ರಾಪೋಡ್ ತಡೆಗೋಡೆ ನಿರ್ಮಿಸಬೇಕೆಂದು ಮೊಗ್ರಾಲ್ ಪುತ್ತೂರು ಮಂಡಲ ಕಾಂಗ್ರೆಸ್ ಸಮಿತಿ ಆಗ್ರಹಿಸಿದೆ. ಇತ್ತೀಚೆಗೆ ಸಂಭವಿಸಿದ ಕಡಲ ಕೊರೆತದಲ್ಲಿ ತೀವ್ರ ಪ್ರದೇಶದ ರಸ್ತೆ ಸಂಪೂರ್ಣವಾಗಿ ನಾಶವಾಗಿ ಹಲವಾರು ತೆಂಗಿನ ಮರಗಳು ಸಮುದ್ರ ಪಾಲಾಗಿವೆ. ಸಿಪಿಸಿಆರ್ಐಯ ಆವರಣ ಗೋಡೆಯು ನೀರು ಪಾಲಾಗಿದೆ. ಮೀನು ಕಾರ್ಮಿಕರ ಮನೆಗಳು ಯಾವುದೇ ಸಮಯದಲ್ಲಿ ಸಮುದ್ರ ಪಾಲಾಗುವ ಸ್ಥಿತಿಯಲ್ಲಿದೆ. ನಿರಂತರ ಸಮುದ್ರ ಕೊರೆತ ಎದುರಿಸುತ್ತಿರುವ ಕಾವುಗೊಳಿ ಚೇರಂಗೈ ಕಡಪುರದಲ್ಲಿ ಟೆಟ್ರಾಪೋಡ್ ಸಮುದ್ರ ತಡೆಗೋಡೆ ನಿರ್ಮಿಸಬೇಕೆಂದು ಮೊಗ್ರಾಲ್ ಪುತ್ತೂರು ಮಂಡಲ ಕಾಂಗ್ರೆಸ್ ಸಮಿತಿ ಒತ್ತಾಯಿಸಿತು. ಇತ್ತೀಚಿನ ತೀವ್ರ ಸಮುದ್ರ ಕೊರೆತದಲ್ಲಿ ಕರಾವಳಿಯ ರಸ್ತೆ ಹಾಗೂ ಅನೇಕ ತೆಂಗಿನ ಮರಗಳು ಸಮುದ್ರಕ್ಕೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿವೆ. ಸಿಪಿಸಿಆರ್ಐನ ಆವರಣ ಗೋಡೆಯು ಹಾನಿಗೊಳಗಾಗಿದ್ದು ಮೀನುಗಾರರ ಮನೆಗಳು ಯಾವುದೇ ಕ್ಷಣದಲ್ಲಿ ಸಮುದ್ರ ಪಾಲಾಗುವ ಅಪಾಯದಲ್ಲಿದೆ. ಅಸ್ತಿತ್ವದಲ್ಲಿರುವ ಕಗ್ಗಲಿನ ಗೋಡೆ ಹಾಗೂ ಜಿಯೋ ಬ್ಯಾಗ್ಗಳು ಹಾನಿಗೊಳಗಾಗಿರುವುದರಿಂದ ಟೆಟ್ರಾಪೋಡ್ ಭದ್ರತಾ ಗೋಡೆ ಮಾತ್ರ ಶಾಶ್ವತ ಪರಿಹಾರವಾಗಬಹುದೆಂದು ಮಂಡಲ ಕಾಂಗ್ರೆಸ್ ಸಮಿತಿ ಅಭಿಪ್ರಾಯಪಟ್ಟಿದೆ. ಬ್ಲಾಕ್ ಪಂಚಾಯತ್ ಸದಸ್ಯೆ ಸೋಯಾ ಲತೀಫ್, ಮಂಡಲ ಅಧ್ಯಕ್ಷ ವೇಲಾಯುಧನ್, ಮಂಡಲ ಉಪಾಧ್ಯಕ್ಷ ನಾರಾಯಣ್ ನಾಯರ್, ಹನೀಫಾ ಚೇರಂಗೈ, ಮಂಡಲ ಕಾರ್ಯದರ್ಶಿ ಅಲಿ ಏರಿಯಾಲ್, ಕುഞ്ഞിಕಣ್ಣನ್, ಲತೀಫ್ ಏರಿಯಾಲ್, ವಾರ್ಡ್ ಸಮಿತಿಯ ಅಧ್ಯಕ್ಷ ರಾಮಕೃಷ್ಣನ್, ಕೃಷ್ಣನ್ ನಾಯರ್ ಹಾಗೂ ಕಿರಣ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಸ್ಸಿಗಾಗಿ ಕಾಯುವುದು ಬೇಸರದ ಸಂಗತಿ ಎಂದು ಇನ್ನು ಮುಂದೆ ಹೇಳಲು ಅವಕಾಶವಿಲ್ಲ. ಕಾಸರಗೋಡು ಬಸ್ ನಿಲ್ದಾಣದಲ್ಲಿ ಕುಳಿತುಕೊಳ್ಳುವುದರ ಜೊತೆಗೆ ಇನ್ನು ಹಲವು ಬಗೆಯ ಪುಸ್ತಕಗಳನ್ನು ಓದಬಹುದು. ಪ್ರಯಾಣಿಕರಿಗೆ ಓದಲು ಉಚಿತ ಪುಸ್ತಕಗಳ ಲಭ್ಯತೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗ್ರಂಥಾಲಯ ಸಾಂಸ್ಕೃತಿಕ ಸಂಘದ ಈ ಕಾರ್ಯಕ್ರಮವನ್ನು ಕಾಸರಗೋಡು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಉದ್ಘಾಟಿಸಿದರು. ಗ್ರಂಥಾಲಯ ಸಾಂಸ್ಕೃತಿಕ ಸಂಘದ ಪುಸ್ತಕ ಕೂಟನ್ನು ಕಾಸರಗೋಡು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಉದ್ಘಾಟಿಸಿದರು.
എനിക്ക് തോന്നുന്നു ഇത് ആർക്കെങ്കിലും പുസ്തകം എടുത്തിട്ട് ബസ്സിൽ പോയിട്ട് അടുത്ത ഡിപ്പോയിൽ അടുത്ത വായനശാലയിൽ ഇത് നിക്ഷേപിക്കുക അങ്ങനെ ചെയ്യാനുള്ള സംവിധാനം വെച്ചുകൊണ്ടാണ് നമുക്ക് ആ ഒരു ട്രസ്റ്റിൻ്റെ പുറത്ത് ഇങ്ങനത്തെ പുസ്തകം എടുത്തിട്ട് വായന പ്രൊമോട്ട് ചെയ്യുക എന്നുള്ളത് തന്നെയാണ്. എന്തായാലും വായിക്കാത്തവരാരും അവിടെ കയറിയിട്ട് വെറുതെ പുസ്തകം എടുക്കില്ല എന്നുള്ളത് ഉറപ്പാണ്. ഇപ്പം എന്തായാലും വായിച്ചിട്ട് ഇതെന്തായാലും എല്ലാവർക്കും ഉപകാരപ്രദമാകും. എന്തായാലും ഈ ഒരു ആശയം കൊണ്ടുവന്നു, ഇങ്ങനത്തെ ഒരു ഇനീഷ്യേറ്റീവ് കൊണ്ടുവന്നു നമ്മൾ KSRTC അതുമായിട്ട് ബന്ധപ്പെട്ട് ഇതുപോലത്തെ സ്റ്റാൻഡ് അതുപോലത്തെ സൗകര്യങ്ങൾ മെച്ചപ്പെടുത്താനും അതിൻ്റെ ഫെസിലിറ്റീസ് മെച്ചപ്പെടുത്താനും പാസഞ്ചേഴ്സിന് നല്ലൊരു ട്രാവൽ എക്സ്പീരിയൻസ് കൊണ്ടുവരാനും ഉള്ള ഈ ഒരു ഇനീഷ്യേറ്റീവിന് എല്ലാവരുടെ ആശംസകൾ അറിയിക്കുകയാണ്. കൂടുതൽ ഇതുപോലത്തെ പ്രവൃത്തികൾ നമ്മുടെ KSRTCൻ്റെ ഭാഗത്തുനിന്നും നമ്മുടെ ജീവനക്കാരുടെ ഭാഗത്തുനിന്നും ഉണ്ടാവട്ടെ എന്നും കൂടെ ആശംസിക്കുകയാണ്. കാരണം ഏറ്റവും കൂടുതൽ പേര് ഡിപ്പെൻഡ് ചെയ്യുന്ന ഒരു സ്ഥാപനമാണ് KSRTC. അതുമായിട്ട് ചേർന്നിട്ടുള്ള ಡಾಕ್ಟರ್ ಅಂಬಿಕಾ ಸುಧನ್ ಮಾಂಗಾಡ್ ಮುಖ್ಯ ಅತಿಥಿಯಾಗಿದ್ದರು. മറ്റ് ലഹരികളിലേക്ക് പുതിയ തലമുറ പോകുന്നതിന് പകരം വായന പോലെയുള്ള കല പോലെയുള്ള ലഹരികളിലേക്ക് കുട്ടികളെ പിടിച്ച് തിരിച്ചു കൊണ്ടുവരാൻ, യുവതലമുറയെ തിരിച്ചു കൊണ്ടുവരാൻ ഉള്ള ഒരു പ്രേരണ കൂടിയായിട്ട് ഇത്തരം സംരംഭങ്ങൾ മാറും എന്നുള്ള കാര്യത്തിൽ സംശയമില്ല. ಇದು ರಾಜ್ಯದಲ್ಲಿ ಸಂಘದ 2ನೇ ಪುಸ್ತಕ ಕ್ಲಬ್ ಆಗಿದೆ. ರಾಜ್ಯದಲ್ಲಿ KSRTC ನೌಕರರು ಹಾಗೂ ಕುಟುಂಬಗಳನ್ನು ಒಳಗೊಂಡ ಸಾಂಸ್ಕೃತಿಕ ಸಂಘವಾಗಿದೆ ವಾಯನಶಾಲೆ. ಫೆಬ್ರವರಿ 9ರಂದು ಕಣ್ಣೂರು ಡಿಪೋದಲ್ಲಿ ಮೊದಲ ಪುಸ್ತಕ ಕೂಟನ್ನು ಆರಂಭಿಸಲಾಯಿತು. ಪ್ರಯಾಣಿಕರು ಉಚಿತವಾಗಿ ಪುಸ್ತಕಗಳನ್ನು ಓದಬಹುದಾದ ಮುಕ್ತ ಗ್ರಂಥಾಲಯದ ಮಾದರಿಯಲ್ಲಿ ಗ್ರಂಥಾಲಯವನ್ನು ಸ್ಥಾಪಿಸಲಾಯಿತು. ನೋಂದಾಯಿಸುವುದೋ ಗ್ರಂಥಾಲಯವೋ ಇಲ್ಲ. ಆಸಕ್ತರು ತಮ್ಮ ಆಯ್ಕೆಯ ಪುಸ್ತಕವನ್ನು ತೆಗೆದು ಓದಬಹುದು. ಹೊರಡುವ ಮೊದಲು ಪುಸ್ತಕವನ್ನು ಹಿಂತಿರುಗಿಸಿ ಸಂದರ್ಶಕರ ದಿನಚರಿಯಲ್ಲಿ 2 ಸಾಲುಗಳನ್ನು ಬರೆಯಬಹುದು. ಪ್ರಯಾಣಿಕರು ಮಾತ್ರವಲ್ಲದೆ ಓದಲು ಇಷ್ಟಪಡುವ ಸಾರ್ವಜನಿಕರು ಸಹ ಪುಸ್ತಕ ಕೂಟಿನ ಪ್ರಯೋಜನ ಪಡೆಯಬಹುದು. ಅತಿಯಾದ ಮೊಬೈಲ್ ಫೋನುಗಳ ಬಳಕೆಯ ಅಭ್ಯಾಸವನ್ನು ತಡೆಗಟ್ಟುವ ಹಾಗೂ ಜನರಲ್ಲಿ ಓದುವಿಕೆಯನ್ನು ಹರಡುವ ಪ್ರಯತ್ನಗಳ ಒಂದು ಭಾಗ ಪುಸ್ತಕ ಕೂಟೆಂದು ಗ್ರಂಥಾಲಯ ಉಪಾಧ್ಯಕ್ಷೆ ಕೆ ಗೌರಿ ಅಭಿಪ್ರಾಯಪಟ್ಟರು. ಸಂಘದ ಸದಸ್ಯರು, ಪ್ರಕಾಶಕರು ಹಾಗೂ ಸಾರ್ವಜನಿಕರು ದಾನ ಮಾಡಿದ ಪುಸ್ತಕಗಳು ಇಲ್ಲಿವೆ. ಉದ್ಘಾಟನಾ ಸಭೆಯ ಅಧ್ಯಕ್ಷತೆಯನ್ನು ಗ್ರಂಥಾಲಯ ಸಾಂಸ್ಕೃತಿಕ ಸಂಘದ ಪೋಷಕ PV ರತೀಶನ್ ವಹಿಸಿದ್ದರು. ಕಾರ್ಯದರ್ಶಿ ಕೆ ಪ್ರದೀಪ್ ಕುಮಾರ್, ATO ಕೆ ಪ್ರಿಯೇಶ್ ಕುಮಾರ್, P ಅಶೋಕ್ ಕುಮಾರ್, TK ರಾಜನ್, M ಅಬ್ದುಲ್ ಜಲೀಲ್, ಡಾಕ್ಟರ್ AA ಅಬ್ದುಲ್ ಸತ್ತಾರ್, BK ಸುಕುಮಾರನ್, CH ಹರೀಶ್ ಕುಮಾರ್ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. 55ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಬದಿಯಡ್ಕ ಶ್ರೀ ಗಣೇಶ ಮಂದಿರದಲ್ಲಿ ನಡೆಯಿತು. ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಬಿ ಜ್ಞಾನದೇವ ಶೆಣೈ ನಿರ್ವಹಿಸಿದರು. 55ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಬದಿಯಡ್ಕ ಶ್ರೀ ಗಣೇಶ ಮಂದಿರದಲ್ಲಿ ನಡೆಯಿತು. ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಬಿ ಜ್ಞಾನದೇವ ಶೆಣೈ ನಿರ್ವಹಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಉತ್ಸವ ಸಮಿತಿಯ ಅಧ್ಯಕ್ಷ ನರೇಂದ್ರ BN ಅಧ್ಯಕ್ಷತೆ ವಹಿಸಿದರು. ಸಮಾರಂಭದಲ್ಲಿ ಕೋಶಾಧಿಕಾರಿ ಬಿ ದೇವದಾಸ ಕಾಮತ್, ಉಪಾಧ್ಯಕ್ಷ ಗಿರೀಶ್ ರೈ ಒಳಮಲೆ, ಕಾರ್ಯದರ್ಶಿ ಶಿವಪ್ರಸಾದ್, ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು, ಭಕ್ತಾಭಿಮಾನಿಗಳು, ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ರೈ ಕೆ ಸ್ವಾಗತಿಸಿ ತನಿಯಪ್ಪ ಬದಿಡ್ಕ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ಐತಿಹಾಸಿಕ ಹಾಗೂ ಪವಿತ್ರ ತ್ರಿಕನ್ನಡ ಶ್ರೀ ತ್ರಯಂಬಕೇಶ್ವರ ದೇವಸ್ಥಾನದಲ್ಲಿ ಈ ವರ್ಷದ ಕರ್ಕಾಟಕ ಅಮಾವಾಸ್ಯೆಯ ಬಲಿತರ್ಪಣವು ಆಗಸ್ಟ್ 12ರಂದು ನಡೆಯಲಿದೆ. ದೇವಾಲಯದ ಮುಖ್ಯಸ್ಥ ನವೀನ್ ಚಂದ್ರ ಹಾಗೂ ದೇವಾಲಯದ ಅರ್ಚಕ ರಾಜೇಂದ್ರ ಅರಳಿತಾಯ ಅವರ ನೇತೃತ್ವದಲ್ಲಿ ಬಲಿತರ್ಪಣ ನಡೆಯಲಿದೆ ಎಂದು ದೇವಸ್ಥಾನದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 2026 ಆಗಸ್ಟ್ 12 കർക്കിടകം 27 ബുധൻ അമാവാസി പിതൃതർപ്പണം. ദക്ഷിണകാശി എന്നറിയപ്പെടുന്ന ചരിത്രപ്രസിദ്ധവും പുണ്യപുരാതനവുമായ തൃക്കണ്ണാട് ശ്രീ ത്രയംബകേശ്വര ക്ഷേത്രത്തിൽ ഈ വർഷത്തെ കർക്കിടക വാവ് ബലിതർപ്പണത്തിന് വിപുലമായ ഒരുക്കങ്ങൾ ക്ഷേത്ര ഭരണസമിതി ഏർപ്പെടുത്തിയിട്ടുണ്ട്. 12/8/26 ബുധനാഴ്ച രാവിലെ ഉഷപൂജയ്ക്ക് ശേഷം 5:30 മണി മുതൽ ബലിതർപ്പണ ചടങ്ങുകൾ ആരംഭിക്കുന്നതായിരിക്കും. ക്ഷേത്ര മേൽശാന്തി ബ്രഹ്മശ്രീ നവീൻ ചന്ദ്ര കായർത്തായയുടെ നേതൃത്വത്തിൽ ക്ഷേത്രം പുരോഹിതൻ ശ്രീ രാജേന്ദ്ര അരളിത്തായയുടെ കാർമ്മികത്വത്തിൽ ക്ഷേത്രത്തിൻ്റെ തെക്കുഭാഗത്ത് പ്രത്യേകം സജ്ജമാക്കിയ പന്തലിൽ ഒരേ സമയത്ത് 20ഓളം കർമ്മികളുടെ നേതൃത്വത്തിലാണ് ബലിതർപ്പണ ചടങ്ങുകൾ നടക്കുന്നത്.
ഇതുമായി ബന്ധപ്പെട്ട് ഭക്തജനങ്ങളുടെ തിരക്ക് ലഘൂകരിക്കുന്നതിൻ്റെ ഭാഗമായി ബലിതർപ്പണത്തിനുള്ള രശീതികൾ മുൻകൂറായി നൽകുന്നതിന് പുറമെ ക്ഷേത്രം വെബ്സൈറ്റ് വഴിയും രശീതികൾ ഓൺലൈനായി ചെയ്യുവാനുള്ള നടപടികൾ കൈക്കൊണ്ടിട്ടുണ്ട്. അന്നേ ദിവസം രാവിലെ 5 മണി മുതൽ 8 വഴിപാട് കൗണ്ടറുകൾ പ്രവർത്തിക്കുന്നതാണ്. ക്ഷേത്രത്തിൽ എത്തുന്ന എല്ലാ ഭക്തജനങ്ങൾക്കും കുടിവെള്ളവും ലഘുഭക്ഷണവും വിതരണം ചെയ്യാനുള്ള ക്രമീകരണങ്ങൾ ഏർപ്പെടുത്തിയിട്ടുണ്ട്. ബലിതർപ്പണത്തിന് എത്തുന്ന ഭക്തജനങ്ങൾക്ക് പരമാവധി സഹായം ലഭ്യമാക്കുന്നതിൻ്റെ ഭാഗമായി പോലീസ്, കോസ്റ്റ് ഗാർഡ്, ഹെൽത്ത് എന്നീ വിഭാഗങ്ങളുടെ സേവനവും സദാസമയം ഉണ്ടായിരിക്കുന്നതാണ്. യാത്രാക്ലേശം പരിഹരിക്കുന്നതിൻ്റെ ഭാഗമായി കാസർഗോഡ് കാഞ്ഞങ്ങാട് റൂട്ടിൽ ചന്ദ്രഗിരി പാലം വഴി നിലവിലുള്ള സർവീസിന് പുറമെ കൂടുതൽ ബസ് സർവീസ് നടത്തുന്നതിന് KSRTC അധികൃതരോട് ആവശ്യപ്പെട്ടിട്ടുണ്ട്. ക്ഷേത്ര ആഘോഷ കമ്മിറ്റി, മാതൃസമിതി, ഭജനസമിതി എന്നിവരുടെ സേവനവും സദാസമയവും ഭക്തജനങ്ങൾക്ക് ലഭ്യമായിരിക്കും. ಸುದ್ದಿಗೋಷ್ಠಿಯಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಕೃಷ್ಣವರ್ಮ ರಾಜ, ಟ್ರಸ್ಟಿಗಳ ಮಂಡಳಿಯ ಅಧ್ಯಕ್ಷ ವಲ್ಲಿಯೋಡನ್ ಬಾಲಕೃಷ್ಣನ್ ನಾಯರ್, ಸಾಂಪ್ರದಾಯಿಕ ಟ್ರಸ್ಟಿ ಸದಸ್ಯರಾದ ಮೇಲತ್ ಸತ್ಯನಾಥನ್ ನಂಬಿಯಾರ್ ಹಾಗೂ ಇಡೆಯಿಲ್ಲಿಯಂ ಶ್ರೀವತ್ಸನ್ ನಂಬಿಯಾರ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಡಾಕ್ಟರ್ ಅಬೂಬಕರ್ ಕುತ್ತಿಕೋಲ್ ಅವರಿಗೆ ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿಯ ವತಿಯಿಂದ ಅಭಿನಂದಿಸಲಾಯಿತು. ದುಬೈನ ಪ್ರೈಮ್ ಟವರ್ನಲ್ಲಿ ಆಯೋಜಿಸಲಾದ ಸಮಾರಂಭವನ್ನು ದುಬೈ ಕೆಎಂಸಿಸಿಯ ಕಾರ್ಯದರ್ಶಿ ಲೀಗ್ ಸೆಲ್ ಅಧ್ಯಕ್ಷ ಅಡ್ವೊಕೇಟ್ ಇಬ್ರಾಹಿಂ ಖಲೀಲ್ ನೇತೃತ್ವದಲ್ಲಿ ಈ ಅಭಿನಂದನಾ ಸಮಾರಂಭ ನಡೆಯಿತು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ಆಯೋಜಿಸಿದ್ದ ಟಾಕ್ ಟೈಮ್ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ ಖ್ಯಾತ ಕೈಗಾರಿಕೋದ್ಯಮಿ ಹಾಗೂ ಸೇಫ್ಲೈನ್ ಗ್ರೂಪ್ ಆಫ್ ಕಂಪನಿಗಳ ಆಡಳಿತ ನಿರ್ದೇಶಕ ಡಾಕ್ಟರ್ ಅಬೂಬಕರ್ ಕುಟ್ಟಿಕೋಲ್ ಅವರಿಗೆ ಜಿಲ್ಲಾ ಸಮಿತಿಯಿಂದ ಪ್ರಶಸ್ತಿಯನ್ನು ದುಬೈ ಕೆಎಂಸಿಸಿ ಕಾರ್ಯದರ್ಶಿಯು ಕಾನೂನು ವಿಭಾಗದ ಅಧ್ಯಕ್ಷರಾದ ವಕೀಲ ಇಬ್ರಾಹಿಂ ಖಲೀಲ್ ಹಸ್ತಾಂತರಿಸಿದರು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿಗೆ ಅವರು ನೀಡಿದ ನಿರಂತರ ಬೆಂಬಲಕ್ಕೂ ಅಮೂಲ್ಯ ಸಲಹೆ ಮತ್ತು ನಿರ್ದೇಶನಗಳಿಗೂ ಶ್ಲಾಘನೆಯ ಸಂಕೇತವಾಗಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. ದುಬೈನ ಪ್ರೈಮ್ ಟವರ್ನಲ್ಲಿ ನಡೆದ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷ ಸಲಾಂ ಕನ್ಯಪಾಡಿ ವಹಿಸಿದ್ದರು. ದುಬೈ ಕೆಎಂಸಿಸಿ ಉಪಾಧ್ಯಕ್ಷ ಅಬ್ದುಲ್ಲಾ ಆರಂಗಾಡಿ ಉದ್ಘಾಟಿಸಿದರು. ರಾಜ್ಯ ಕಾರ್ಯದರ್ಶಿ ಅಫ್ಸಲ್ ಮೇಟಮಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನೀಫ್ ಟಿಆರ್, ಕೋಶಾಧಿಕಾರಿ ಡಾಕ್ಟರ್ ಇಸ್ಮಾಯಿಲ್ ಮೊಗ್ರಾಲ್, ಸುಬೈರ್ ಅಬ್ದುಲ್ಲಾ, ಆಸಿಫ್ ಹೊಸಂಗಡಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವೈಜ್ಞಾನಿಕ ಅಗೆತದಿಂದಾಗಿ ಬೃಹತ್ ಗುಡ್ಡ ಕುಸಿತ, ಪ್ರದೇಶದ ಸುಮಾರು 10 ಕುಟುಂಬಗಳು ಭಯ ಭೀತಿಯಲ್ಲಿ. ಬಿಜೆಪಿ ಯುವ ಮೋರ್ಚಾ ನಾಯಕ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಯ ಬಂಧನ, ಸುಳ್ಯ ನಿವಾಸಿ ಉಮರ್ ಫಾರೂಕ್ನನ್ನು ಕೊಚ್ಚಿಯಲ್ಲಿ ಬಂಧಿಸಿದ ರಾಷ್ಟ್ರೀಯ ತನಿಖಾ ಸಂಸ್ಥೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಲೆಗಡುಕ ರಾಜಕೀಯ ಹಾಗೂ ದೇವಾಲಯ ಲೂಟಿಯ ವಿರುದ್ಧ ನಡೆಯಿತು ಸಿಪಿಐಎಂ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ. ವಿರೋಧ ಪಕ್ಷದ ನಾಯಕ ಪಿಣರಾಯಿ ವಿಜಯನ್ ಅವರಿಂದ ರ್ಯಾಲಿಯ ಉದ್ಘಾಟನೆ. ಕಡಲ್ಕೊರೆತ ನಿರಂತರ ಉಂಟಾಗುತ್ತಿರುವ ಕಾವುಗುಳಿ, ಚೇರಂಗೈ, ಕಡಪುರದಲ್ಲಿ ಟೆಟ್ರಾಪೋಡ್ ತಡೆಗೋಡೆ ನಿರ್ಮಿಸಬೇಕೆಂದು ಆಗ್ರಹ. ಮೊಗ್ರಾಲ್ ಪುತ್ತೂರು ಮಂಡಲ ಕಾಂಗ್ರೆಸ್ ಸಮಿತಿಯಿಂದ ಅಧಿಕಾರಿಗಳಿಗೆ ಮನವಿ. ಇನ್ನು ಮುಂದೆ ಬಸ್ಸಿಗಾಗಿ ಕಾಯುವಿಕೆ ಬೇಸರದ ವಿಷಯವಲ್ಲ, ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಓದಲು ಉಚಿತ ಪುಸ್ತಕಗಳ ಸೌಕರ್ಯ. ಕಾಸರಗೋಡು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಅವರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.